ನಮಸ್ಕಾರ. ಚಲಾಲಕ್ಷ್ಮಿ ಚಲಾಪ್ರಾಣ ಚಲ ಜೀವನ ಚಲ ಚಲಾಚ ಸಂಸಾರ ಧರ್ಮ ಏಕೂಟ ರಕ್ಷಿತ ಅಂತ ಒಂದು ಮಾತಿದೆ. ನಮ್ಮೆಲ್ಲ ಕಷ್ಟ ಚಂಚಲತೆ ಇವೆಲ್ಲವುಗಳ ಮಧ್ಯೆ ನಾವು ದೇವರನ್ನ ಪ್ರಾರ್ಥನೆ ದೇವರನ್ನ ಪೂಜೆ ಮಾಡುವುದರ ಮೂಲಕವಾಗಿ ಧರ್ಮ ನಮ್ಮನ್ನು ರಕ್ಷಿಸುತ್ತದೆ ಅನ್ನೋ ಮಾತಿದೆ. ಹಾಗೆ ಈ ಧಾರ್ಮಿಕ ಕಾರ್ಯವನ್ನ ಇಲ್ಲಿ ನನ್ನ ಮಾವ ಮನೆಯವರು ಕುಟುಂಬದವರು ಬಹಳ ವರ್ಷಗಳಿಂದ ನಮ್ಮದೇ ಆದಂಥ ಒಂದು ಸಿದ್ಧತೆಯನ್ನು ಮಾಡ್ಕೊಳ್ತಾ ನಮ್ಮದೇ ಆದಂಥ ಶೇರನ್ನು ಮಾಡಿಕೊಂಡು ಹಣನ ಜೋಡಿಸ್ಕೊಂಡು ಬಹುಶಃ ಯಾರಿಂದಲೂ ಕೈ ಚಾಚಿದೆ ಅನೇಕ ಜನರ ಈ ಏನಂತೀರ ನೀವು ಹೊರೆ ತರೋದು ಸಹಕಾರ ದಾನ ಇವುಗಳ ಮೂಲಕವಾಗಿ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಮಾಡಿರೋದನ್ನು ನೋಡಿದ್ದು ನಮ್ಮ ಜನ್ಮದ ಸಾರ್ಥಕ ದಿನ. ಕಾರಣ ಇಷ್ಟೇ, ನಾವು ಯಾರೂ ಕೂಡ ಈ ಕಾರ್ಯಕ್ರಮ ನೋಡಿರಲಿಲ್ಲ. ನಾನು ಬಹಳಷ್ಟು ಈ ಕಾರ್ಯಕ್ರಮಗಳಿಗೆ ಹೋಗ್ತಾ ಇದ್ದೆ, ಕಳಶ ಬರ್ತಾ ಇತ್ತು, ಪೂಜೆ ನೋಡ್ತಾ ಇದ್ದೆ. ಭಟ್ಕಳದಲ್ಲಿ ನಾನು 11 ವರ್ಷ ಸೇವೆ ಮಾಡಿದ್ದೆ. 11 ವರ್ಷದಲ್ಲಿ ಎಲ್ಲ ಸಮಾಜದವರು, ಗಂಡ ಸಮಾಜದವರು, ಮಹಿಳಾ ಸಮಾಜದವರು ಎಲ್ಲರ ಒಂದು ಈ ಹರಿಸೇವೆಗೆ ನಾನು ಹೋಗ್ತಾ ಇದ್ದೆ, ನೋಡಿದ್ದೆ. ಆದರೆ 5 ದಿನದ ಈ ಕಾರ್ಯಕ್ರಮನ ನಾನು ನೋಡಿರಲಿಲ್ಲ. ಆದ್ರೆ ಒಂದು ಹಠ ಇತ್ತು, ಬಹುಶಃ ನಮ್ಗೆ ರಜೆ ಸಿಗೋದು ಭಾಳ ಕಷ್ಟ. ಆದರೆ ನಾನೇ ಎಲ್ಲ ತಯಾರಿ ಮಾಡ್ಕೊಂಡು 5 ದಿವಸದಿಂದ ಹೆಂಗಾದ್ರು ಎಲ್ಲ ಒಂದು ಹಂತ ನೋಡ್ಬೇಕು ಅನ್ನುವಂಥ ಆಸೆ ಇತ್ತು. ಯಾಕಂದ್ರೆ ನಮ್ಮಲ್ಲಿ ಈ ಯೂಟ್ಯೂಬಲ್ಲಿ ನಮ್ಮ ಇವ್ರ ತಂದೆಯವರು ಇದನ್ನ ಗೊತ್ತಿದ್ದನ್ನೆಲ್ಲ ನಾವು ಆಗಾಗ ಎಲ್ಲ ನಮಗೆಲ್ಲ ತೋರಿಸ್ತೀವಿ, ನಮ್ಮ ಜನರಿಗೆಲ್ಲ ಹೆಂಗೆ ಮಾಡ್ತಾರೆ ಅಂತ. ಅದು ಒಂದು ಇವತ್ತು ಏನಾಗಿದೆ ನಮ್ಗೆ ಗೊತ್ತಿಲ್ಲ. ನಾನು ಇವತ್ತು ಸಿರ್ಸಿಗೆ ಹೋಗಿದ್ದೆ ನಾನು ಬೆಳಿಗ್ಗೆನೆ. ಆದರೆ ನಾವು ಅದನ್ನ ಈ ಕಾರ್ಯಕ್ರಮನ ಎಷ್ಟು ಮಟ್ಟಿಗೆ ವೈರಲ್ ಮಾಡಿದ್ದೇವೆ ಅಂದ್ರೆ ಬಹಳಷ್ಟು ಜನ ಹೇಳ್ತಾ ಇದ್ರು ಈ ಕಾರ್ಯಕ್ರಮ ಇಷ್ಟೆಲ್ಲ ನಡೀತದೆ, ನಮಗೆಲ್ಲ ಯಾಕೆ ಹೇಳಿಲ್ಲ ಯಾಕಿಲ್ಲ. ಅದಕ್ಕೆ ನಾನು 2ನೇ ತಾರೀಕಿಗೆ ಬರ್ರಿ ಅಂತ ಹೇಳ್ಬಂದಿದ್ದೆ 7ನೇ ಕ್ರಮದ ಕಾರ್ಯಕ್ರಮಕ್ಕೆ. ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ನೀವೆಲ್ಲ ಮಾಡ್ಕೊಟ್ಟಿದ್ದೀರಾ. ಇಲ್ಲಿ ದಾಸರು ಅಂದ್ರೆ ದೇವರ ಪ್ರತಿರೂಪ, ಅವರೇ ದೇವರು. ಕಾರಣ ಇಷ್ಟೇ, ದೇವರ ರೂಪದಲ್ಲಿ ಬಂದು ದೇವರ ಸೇವೆಯನ್ನು ಮಾಡುವ ಭಾಗ್ಯವನ್ನು ನಮಗೆ ಕೊಟ್ಟಿರೋದು ನಿಜಕ್ಕೂ ಹೆಮ್ಮೆ. ನಾನೀಗ ಕೇಳ್ತಾ ಇದ್ದೆ ನಾಯಕರಿಗೆ, ಅವ್ರು ಬಹಳ ವರ್ಷದಿಂದ ನನ್ನ ಪರಿಚಯ. ಅವ್ರಿಗೆ ಎಷ್ಟು ವಯಸ್ಸು ಅಂತ ಹೇಳ್ತಾರೆ. ಆ ವಯಸ್ಸನ್ನು ಕೇಳಿದಾಗ ನನ್ಗೆ ಅನಿಸ್ತು, ಎಷ್ಟೋ ಸಲ ಶಾರದೋಳೆಯಿಂದ ಕಳಸದ ಜೊತೆ ನಡ್ಕೊಂಡು ಬಂದಿದ್ದನ್ನು ನಾನು ವಿಡಿಯೋದಲ್ಲಿ ನೋಡಿದ್ದೆ. ಅದನ್ನ ನೋಡಿ ನನ್ಗೆ ಅನಿಸ್ತು, ಈ ವಯಸ್ಸಲ್ಲಿ ಈ ಶಕ್ತಿಯನ್ನು ಭಗವಂತ ಅವ್ರಿಗೆ ಕೊಟ್ಟಿದ್ದಾನೆ. ಎಷ್ಟೋ ಕುಟುಂಬಗಳ ಈ ಕಾರ್ಯವನ್ನು ಮಾಡುವ ಭಾಗ್ಯ ಎಲ್ಲರಿಗೂ ಸಿಗೋದಿಲ್ಲ, ನೋಡೋ ಭಾಗ್ಯನೇ ಎಲ್ಲರಿಗೂ ಸಿಗೋದಿಲ್ಲ, ಮಾಡೋ ಭಾಗ್ಯನೇ ಎಲ್ಲರಿಗೂ ಸಿಗೋದಿಲ್ಲ. ಜೊತೆಗೆ ಈ ಕಾರ್ಯದಲ್ಲಿ ಭಾಗಿಯಾಗಿ ಸಾವಿರಾರು ಜನ ಸಂಬಂಧಿಕರು, ಯುವಕರು, ಹಿರಿಯರು, ಊರಿನವರು ಎಲ್ಲರೂ ಮಾಡಿದ್ದಾರೆ. ನನಗೆ ಒಬ್ಬ ಹುಡುಗನಿಗೆ ಹೇಳ್ತಾ ಇದ್ದೆ, ಬಿಸಿ ಪಾತ್ರೆಯಿಂದ ಸಾರು ತೆಗೆಯೋದನ್ನ ನಿನ್ನೆ ಮೊನ್ನೆ ಆಚೆ ಮುಂದೆಯಿಂದ ನೋಡ್ತಾ ಇದ್ದೆ. ಮಾರುತಿ ಅಂತ, ಬಹುಶಃ ಕೇಳಿದ್ರೆ ಹೆಸರೇನು ಎಲ್ಲಿ ಅವರು ಅಂತೆಲ್ಲ. ಬಟ್ ಒಬ್ಬೊಬ್ಬ ವ್ಯಕ್ತಿಯ ಶ್ರಮದ ಒಂದು ಪರಿಣಾಮವಾಗಿ ಇವತ್ತು ಶ್ರೀ ದೇವರ ಕೆಲಸ ಆಗಿದೆ. ಈ ದೇವರ ಕೆಲಸದಲ್ಲಿ ಭಾಗಿಯಾಗಿ ಕಸ ಗುಡಿಸೋದ್ರಿಂದ ಹಿಡಿದು ಬಾಳೆ ತೆಗೆದು ತಟ್ಟೆ ತೊಳೆದು ಊಟಕ್ಕೆ ಹಾಕಿ ನಮ್ಮೆಲ್ಲರನ್ನ ಪ್ರೀತಿಯಿಂದ ಊಟ ಆಯ್ತು ಅಂತ ಕೇಳ್ತಾ ಕೊನೆಯವರೆಗೂ ಈ ಸೇವೆಯ ಸಾರ್ಥಕತೆಯನ್ನು ನಮಗೆ ಉಣಬಡಿಸಿದಂತಹ ಸರ್ವರಿಗೂ ನಮಸ್ಕಾರ ಮಾಡಿ, ನಿಮ್ಮ ಪಾದಾರವಿಂದಗಳಿಗೆ ನನ್ನ ನಮಸ್ಕಾರಗಳನ್ನು ಮಾಡಿ, ಶ್ರೀದೇವರು ನಿಮಗೆ, ನಮಗೆ, ಕುಟುಂಬಕ್ಕೆ, ಈ ಜನರಿಗೆ, ಈ ಮುಂದಿನ ಜನಾಂಗಕ್ಕೆ, ನಮ್ಮ ಎಲ್ಲರಿಗೂ ಕೂಡ ಒಳ್ಳೆಯದನ್ನ ಮಾಡಿ, ಶ್ರೀ ವೆಂಕಟೇಶನ ಪಾವಿತ್ರತೆ ಏನು ಅನ್ನೋದನ್ನ ಈ ಕಾರ್ಯಕ್ರಮದ ಮೂಲಕ ನಾವು ಇಲ್ಲಿಂದ ನೋಡ್ತೇವೆ. ನಮ್ಗೆ ಅನಿಸ್ತಾ ಇತ್ತು, ಜಗತ್ತಿನಲ್ಲಿ ಯಾವ ದೇವಸ್ಥಾನಕ್ಕೂ ಹೋಗದಷ್ಟು ಜನ ಅಲ್ಲಿ ಹೋಗ್ತಾರೆ, ಯಾವ ದೇವಸ್ಥಾನದಲ್ಲಿ ಇಲ್ಲದಂತ ಒಂದು ಶ್ರೀಮಂತಿಗೆ ಅಲ್ಲಿದೆ. ಜಗತ್ತಿನಲ್ಲಿ ಯಾವ ದೇವಸ್ಥಾನವು ಅತಿ ಎತ್ತರದಲ್ಲಿದೆ, ಆ ಅತಿ ಎತ್ತರದ ದೇವಸ್ಥಾನಕ್ಕೆ ಅತಿ ಹೆಚ್ಚು ಜನ ಹೋಗುವಂತ ಸ್ಥಳ ಅದಾಗಿದೆ. ಆ ಭಗವಂತನ ಕೃಪೆ ಯಾಕಿದೆ, ಯಾಕೆ ಈ ರೀತಿ ಆಗ್ತಾ ಇದೆ ಅನ್ನೋದನ್ನ ನೋಡ್ಬೇಕು ಅಂದ್ರೆ ನಮ್ಮ ಜೀವನದಲ್ಲಿ ಒಂದು ಸಾರಿ ಅದು ಹರಿಸೇವೆಯನ್ನು ನೋಡ್ಬೇಕು ಅಂತ ಹೇಳ್ತಾ ಎಲ್ಲರ ಪದಕ್ಕೆ ನನ್ನ ನಮಸ್ಕಾರ ಮಾಡಿ ಧನ್ಯವಾದಗಳನ್ನು